ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಾ? ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ಬಂಧುಗಳೇ, ಶಿರಾ ತಾಲೂಕಿನಲ್ಲಿ ಒಟ್ಟು 42 ಗ್ರಾಮ ಪಂಚಾಯಿತಿಗಳಿದ್ದು, ಅದರಲ್ಲಿ ವರ್ಷದಿಂದೀಚೆಗೆ ಸುಮಾರು 15-16 ಗ್ರಾಮ ಪಂಚಾಯಿತಿಗಳು ವಿನೂತನವಾಗಿ ನಿರ್ಮಾಣಗೊಂಡು ಲೋಕಾರ್ಪಣೆಗೊಂಡಿದ್ದು ನಿಮಗೆಲ್ಲರಿಗೂ ಗೊತ್ತಿರುವ ಸಂಗತಿ. ಇಂದು ತಾಲೂಕಿನ ಚಿನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಲೋಕಾರ್ಪಣೆಗೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಆರ್ ಹರೀಶ್ ರವರು, ಕ್ಷೇತ್ರದ ಶಾಸಕರು ಟಿ.ವಿ. ಜಯಚಂದ್ರ ಅವರು ಹಾಗೂ MLC ಚಿದಾನಂದ ಗೌಡರು ಹಾಗೂ JDS ಪಕ್ಷದ ನಾಯಕರಾದಂಥ SR ಗೌಡರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು, PDO ಹಾಗೂ ಸಾರ್ವಜನಿಕರು, ಗ್ರಾಮದ ಇರುವಂತಹ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈ ಗ್ರಾಮ ಪಂಚಾಯಿತಿ ಉದ್ಘಾಟನೆಗೆ ಶುಭ ಕೋರಿದ್ದು ಉಂಟು. ಬದಲೇ ಗ್ರಾಮ ಪಂಚಾಯಿತಿಗಳು ಇತ್ತೀಚೆಗೆ ವಿನೂತನವಾಗಿ ಎಲ್ಲ ಮಾರ್ಪಾಡುಗೊಳ್ಳುತ್ತಿವೆ. ಅದರಲ್ಲೂ ಸಹ ಗ್ರಾಮ ಪಂಚಾಯಿತಿ ಇನ್ನೇನು ಚುನಾವಣೆ ಬರ್ತಾ ಇದೆ. ಸದಸ್ಯರಾಗಿ ಒಂದು ಗ್ರಾಮ ಪಂಚಾಯಿತಿಗೆ ಬರಬೇಕಾದ್ರೆ ತಮ್ಮ ಕಚೇರಿ ಚೆನ್ನಾಗಿರಬೇಕು ಅನ್ನೋ ಬಯಸುವಂತಹ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಈ ಎಲ್ಲ ಗ್ರಾಮ ಪಂಚಾಯಿತಿಗಳು ಒಂದು ವೆಲ್ಕಮ್ ಮಾಡೋ ರೀತಿ ಇದ್ದಾವೆ. ಹಾಗೆ ಸೇವೆ ಕೊಡಲು ಸಹ ಮೂಲಭೂತ ಸೌಕರ್ಯಗಳಲ್ಲಿ ಏನೇ ತೊಂದರೆ ಕಂಡು ಬಂದರೂ ಸಹ ಮೊದಲು ಜನರ ಕಣ್ಣಿಗೆ ಕಾಣಿಸೋದು ಗ್ರಾಮ ಪಂಚಾಯಿತಿ. ಈ ಗ್ರಾಮ ಪಂಚಾಯಿತಿ ಬಿಟ್ಟರೆ ಯಾವ ಇಲಾಖೆಯಲ್ಲೂ ಸಹ ಮೂಲಭೂತ ಸೌಕರ್ಯಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ಶಕ್ತಿ ಇಲ್ಲ. ಯಾಕಂದರೆ ಚುನಾವಣೆಗಳು 1000 ನಡೀತವೆ. ಆ 1000ದಲ್ಲಿ ಎಲ್ಲ ಇಂಪಾರ್ಟೆಂಟ್ ಆಗೋದು ಗ್ರಾಮ ಪಂಚಾಯಿತಿ ಇಂಪಾರ್ಟೆಂಟ್ ಆಗುತ್ತೆ. ಎದ್ದು ಬಿದ್ದು ಅನ್ನೋಂಗೆ ಎಲ್ಲ ಜನರ ಕೈಗೆ ಸಿಗುವಂಥದ್ದೇ ಗ್ರಾಮ ಪಂಚಾಯಿತಿ ಸದಸ್ಯ, ಗ್ರಾಮ ಪಂಚಾಯಿತಿ ಕಚೇರಿ. ಒಂದು ಕುಡಿಯೋ ನೀರು ಇರ್ಬೋದು, ಬೀದಿ ದೀಪ ಇರ್ಬೋದು, ಏನಾದರೂ ಒಂದು ಮೊದಲು ಮಂಚೂಣಿಯಲ್ಲಿರೋದೇ ಗ್ರಾಮ ಪಂಚಾಯಿತಿ. ಅಂಥ ಬಿಲ್ಡಿಂಗ್ಗಳು, ಅಂಥ ಆಡಳಿತ ಮಾಡೋದಕ್ಕೆ ಹೊಸದಾಗಿ ಬರುವಂತಹ ಸದಸ್ಯರಿಗೆ ಅಚ್ಚುಕಟ್ಟಾಗಿರಬೇಕು ಅನ್ನೋದು ಸಹ ನಮ್ಮೆಲ್ಲರ ಬಯಕೆ ಕೂಡ. ಬಂಧುಗಳೇ, ಗ್ರಾಮ ಪಂಚಾಯಿತಿ ಕಚೇರಿಗಳು ಹೊಸದಾಗಿ ನವೀಕರಣಗೊಳ್ಳಬೇಕು ಅಂತಂದರೆ ಎಲ್ಲರ ಸಹಕಾರ ಅತಿ ಮುಖ್ಯವಾಗಿರುತ್ತೆ. ಸದಸ್ಯರಿರ್ಬೋದು, ಅಧಿಕಾರಿಗಳಿರ್ಬೋದು, ಸಿಬ್ಬಂದಿ ವರ್ಗದವರು ಇರಬೇಕು. ಎಲ್ಲರೂ ಒಗ್ಗಟ್ಟಾಗಿ ಒಂದು ಒಳ್ಳೆಯ ಕಾರ್ಯ ಮಾಡಿದ್ರೆ ಮುಂದೊಂದು ದಿನ ಅವ್ರಿಗೆ ಹೆಸರು ಸಹ ಬರುತ್ತದೆ. ಹಾಗೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳು ಸಹ ಹೊಸದಾಗಿ ನಿರ್ಮಾಣಗೊಳ್ಳುತ್ತಾ ಇರೋದು ಒಂದು ಸಂತಸದ ಸುದ್ದಿ. ಬಂಧುಗಳೇ, ಗ್ರಾಮಗಳಲ್ಲಿ ಏನೇ ತೊಂದರೆ ಆದರೂ ಜನರು ಅತಿ ಹೆಚ್ಚಾಗಿ ಬರುವಂಥದ್ದು ಗ್ರಾಮ ಪಂಚಾಯಿತಿ ಕಚೇರಿಗೆ. ಗ್ರಾಮೀಣ ಭಾಗದ ಜನರಿಗೆ ವಿಶ್ವಾಸಾರ್ಹವಾಗಿ ಸೇವೆ ಸಲ್ಲಿಸೋದು ಗ್ರಾಮ ಪಂಚಾಯಿತಿಗಳು. ಹಾಗೆ ಜನರು ಸಹ ಅಧಿಕಾರಿಗಳು, ಸದಸ್ಯರು ಹಾಗೂ ಸಿಬ್ಬಂದಿಗಳ ಸೇವೆಯನ್ನು ಸ್ಮರಿಸೋದು ಕೂಡ ಅವರೊಂದು ಕರ್ತವ್ಯ ಆಗಿರ್ತದೆ. ಹೀಗೆ ವಿಶ್ವಾಸದಿಂದ ಎಲ್ಲ ನಡ್ಕೊಂಡ್ರೆ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡ್ಬೋದು. ಹೀಗೆ ಗ್ರಾಮ ಪಂಚಾಯಿತಿಯ ಸೇವೆಗಳು ಜನರಿಗೆ ತಲುಪುವಂತಾಗಲಿ ಅಂತ ಹೇಳ್ತಾ, ಈ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಏನೆಲ್ಲ ಹೇಳ್ತಾರೆ ಅಂತ ಕೇಳೋಣ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಚಿನ್ನೇನಹಳ್ಳಿ ಗ್ರಾಮ ಪಂಚಾಯತಿಯ ನೂತನ ಕಟ್ಟಡ ಉದ್ಘಾಟನೆ ಆಗಿರ್ತಕ್ಕಂಥ ವಿಚಾರ ತಮಗೆಲ್ಲ ಗೊತ್ತಿರೋಂಥದ್ದೇ. ಈ ದಿನ ಒಂದು ತಮಗೆಲ್ಲ ಗೊತ್ತಿದೆ, ವೇದಿಕೆಯಲ್ಲಿ ನಮ್ಮ ಅಧಿಕಾರಿಗಳು ಹೇಳಿದ್ರು, ಮಾನ್ಯ ಶಾಸಕರು ಹೇಳಿದ್ರು, ಹಾಗೂ ಚಿದಾನಂದ ಗೌಡರು, ನಮ್ಮ SR ಗೌಡರು ಎಲ್ಲರೂ ಹೇಳಿದ್ರು. ತುಂಬ ದಿನಗಳ ದೀರ್ಘ ಹೋರಾಟದ ನಂತರ ಒಂದು ಕಾನೂನು ಪ್ರಕ್ರಿಯೆ, ಅಂದರೆ ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನ ಎಲ್ಲಾಗಬೇಕು ಏನಂತೇಳಿ ಇಲ್ಲಿನ ಗ್ರಾಮಸ್ಥರುಗಳ ನಡುವೆ ಒಂದು ವಿವಾದ ಇತ್ತು. ಅದು ಹೈಕೋರ್ಟಲ್ಲಿ ಬಗೆಹರಿದ ನಂತರ ಒಂದು ಉತ್ತಮವಾದ ಕಟ್ಟಡವನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಇಂದಿನ PDO ಅವರಾದಂತಹ ಶ್ರೀಯುತ ಸುಬ್ರಾಜ್ ಅರಸ್ ಅವರು, ಅದೇ ರೀತಿ ಜನಪ್ರತಿನಿಧಿಗಳಾದಂತಹ ಮಾನ್ಯ ಜಯಚಂದ್ರ ಸರ್ ಹಾಗೂ ಚಿದಾನಂದ ಗೌಡ ಸರ್ ಅವರು ಹಾಗೂ SR ಗೌಡ ಸರ್ ಅವರ ಒಂದು ಈ ರೀತಿ ಇನ್ನೂ ಸಾಕಷ್ಟು ಜನಪ್ರತಿನಿಧಿಗಳು ಹಾಗೂ ಸ್ಥಳೀಯ ವಿಶೇಷವಾಗಿ ಹಿರಿಯ ಮುಖಂಡರು ಮತ್ತು ಅದರಲ್ಲೂ ವಿಶೇಷವಾಗಿ ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ದಾನಿಗಳು ಜಾಗವನ್ನು ಕೊಟ್ಟಿದ್ದಾರೆ. ಅವ್ರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ತಾ, ಗ್ರಾಮ ಪಂಚಾಯತಿ ಕೇಂದ್ರಗಳು ಒಂದು ಉತ್ತಮ ಆಡಳಿತವನ್ನು ಕೊಡಬೇಕಾದ್ರೆ ನಮಗೆ ಆದ ಒಂದು ಸ್ವಂತ ನೆಲೆಯನ್ನು, ಸ್ವಂತ ಸೂರವನ್ನು ಅಥವಾ ಸ್ವಂತ ಜಾಗವನ್ನು, ಉತ್ತಮ ವಾತಾವರಣದಿಂದ ಕೂಡಿರ್ತಕ್ಕಂಥ ಒಂದು ಜಾಗವನ್ನು ಮಾಡ್ಕೋಬೇಕಾದ್ದು ಕೂಡ ಅವಶ್ಯಕತೆ. ಮನುಷ್ಯ ಹೆಂಗೆ ಉತ್ತಮ ಜೀವನ ಮಾಡಬೇಕಾದ್ರೆ ಒಂದು ಉತ್ತಮವಾದ ಮನೆಯನ್ನು ಸ್ವಂತದ ನಿರ್ಮಾಣ ಮಾಡ್ಕೋಬೇಕು. ಮತ್ತು ಅವನ ಐಡೆಂಟಿಟಿ ಬರಬೇಕಂದ್ರೆ ಹೆಂಗೆ ಮನೆ ನಿರ್ಮಾಣ ಮಾಡ್ಕೊಂಡಾಗ ಅವನ್ನ ಐಡೆಂಟಿಫೈ ಮಾಡ್ತಾರೋ, ಅದೇ ರೀತಿ ಒಂದು ಇಡೀ ಗ್ರಾಮ ಪಂಚಾಯತಿ ಕೇಂದ್ರ, ಒಂದು ಇಡೀ ಗ್ರಾಮ ಪಂಚಾಯತಿಯನ್ನು ಗುರುತಿಸೋದು ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಕಟ್ಟಡವನ್ನು, ಈ ರೀತಿ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ಸಾಕಷ್ಟು ತಮ್ಮ ವೈಯಕ್ತಿಕ ಸಮಯವನ್ನು ವಿನಿಯೋಗಿಸಿದ್ದಾರೆ. ತಮಗಿರ್ತಕ್ಕಂಥ ಇನ್ಫ್ಲೂಯೆನ್ಸ್ ಅನ್ನು ಕೂಡ ಬಳಸಿ ಈ ಮಟ್ಟಕ್ಕೆ ಒಂದು ಸುಸಜ್ಜಿತವಾದ ಗ್ರಾಮ ಪಂಚಾಯತಿ ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಕೇಂದ್ರ ಸ್ಥಾನದಲ್ಲಿ ಅಥವಾ ಈ ಕಚೇರಿಯಲ್ಲಿ ಕೂತು ಸಾರ್ವಜನಿಕರಿಗೆ ಉತ್ತಮವಾದ ಒಂದು ಸೇವೆಯನ್ನು ಕೊಡಲಿಕ್ಕೆ ನಾನಾದರೂ ಇನ್ನೂ ಹೆಚ್ಚಿನ ಶ್ರಮ, ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಆಲನಹಳ್ಳಿ ಗ್ರಾಮ ಪಂಚಾಯತಿಲಿ ಇನ್ನೊಂದು ನನ್ನ ಪುಣ್ಯ ಹೇಳಬೇಕು, ವೇದಿಕೆಯಲ್ಲಿ ಹೇಳಬೇಕು ಅಂತಿದ್ದೆ. ಕೇವಲ 36 ದಿವಸದಲ್ಲಿ 2 ಗ್ರಾಮ ಪಂಚಾಯತಿಯನ್ನು ಉದ್ಘಾಟನೆ ಮಾಡ್ತಕ್ಕಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ಅದಕ್ಕೆ ನಾನು ಅಲ್ಲಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಇಲ್ಲಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಿಗೆ ನಾನು ಆಭಾರಿಯಾಗಿರ್ತೇನೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶ್ರಮ ಹಾಕಿ ಗ್ರಾಮ ಪಂಚಾಯತಿಯ ಸಾರ್ವಜನಿಕರಿಗೆ
ಸೇವೆಯನ್ನು ಕೊಡ್ತೀವಿ ಅಂತೇಳಿ ಭರವಸೆ ಕೊಡ್ತಾ ಈ 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಹೇಳಿದಾಗೆ ಇದು ಒಂದು ಸುದಿನ ಅಂತಲೇ ಭಾವಿಸ್ಬೇಕಾಗತ್ತೆ. ಯಾಕಂದರೆ ಸುಮಾರು ನಾನು ಆಗಲೇ ಹೇಳಿದಾಗೆ ದಶಕಗಳಿಂದ ಕೆಲವೊಂದು ಕಾನೂನು ಹೋರಾಟ ಇರ್ಬೋದು, ಅದಾದ ನಂತರ ಕಟ್ಟಡ 2017-18ರಲ್ಲಿ ಪ್ರಾರಂಭ ಆದರೂ ಸಹ ಬೇರೆ ಬೇರೆ ಕಾರಣಗಳಿಂದ ಈ ನಮ್ಮ ಚಿನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ನಿರ್ಮಾಣಕ್ಕೂ ಮತ್ತು ಉದ್ಘಾಟನೆಗೂ ಸ್ವಲ್ಪ ತೊಡಕುಗಳಿತ್ತು. ಈ ಸಂದರ್ಭದಲ್ಲಿ ಇದು ಎಲ್ಲ ಬಗೆಹರಿಸ್ಕೊಂಡು ಕಟ್ಟಡ ಉತ್ತಮ ರೀತಿಯಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಈ ಆಡಳಿತ ಮಂಡಳಿ, ಏನು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳು ತುಂಬ ಸಹಕಾರ, ನಮ್ಮ ಏನು 15 ಸದಸ್ಯರುಗಳು ಏನಿದ್ದಾರೆ ಅವರೆಲ್ಲ ಸಹಕಾರದಿಂದ ಈಗ ನಾನು ವರ್ಗಾವಣೆ ಆಗೋಕ್ಕೂ ಮುಂಚೆ ಕಟ್ಟಡ ಪೂರ್ಣಗೊಂಡಿತ್ತು. ಅದಾದ ನಂತರ ಸಣ್ಣ ಪುಟ್ಟ ಕೆಲಸಗಳು ಈಗ ಪೂರ್ಣಗೊಂಡು ಕಟ್ಟಡ ಉದ್ಘಾಟನೆ ಈ ದಿನ ಆಗಿದೆ. ಹಾಗಾಗಿ ಮುಖ್ಯವಾಗಿ ನಾವು ಇದನ್ನು ನರೇಗಾ ಯೋಜನೆಯಡಿ ಮತ್ತು 15ನೇ ಹಣಕಾಸು ಯೋಜನೆಯಡಿ ಕಟ್ಟಡನ ಸುಮಾರು 46 ಲಕ್ಷದ ಅಂದಾಜು ವೆಚ್ಚದಲ್ಲಿ ಮಾಡಿದೆ. ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ, ಅದು ಮುಂದಿನ ದಿನಗಳಲ್ಲಿ ನಮಗೆ ಏನು ಅನುದಾನಗಳು ಬರುವಂಥದ್ದಿದೆ, ಅದಾದ ನಂತರ ಪೂರ್ಣಗೊಳ್ಳಲಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಪುನರುಚ್ಚರಿಸೋದು ಏನಂದರೆ, ಏನು ಆಡಳಿತ ಮಂಡಳಿ ಇದೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಈ ಕ್ರೆಡಿಟ್ಸ್ ಅಲ್ಲ ಅಂಥದ್ದು. ಅದ್ರ ಜೊತೆಗೆ ನಮಗೆ ಈಗ ಫರ್ನಿಚರ್ ಇರ್ಬೋದು ಮತ್ತು ಹೆಚ್ಚಿನ ಅನುದಾನಗಳು ಮಾನ್ಯ ಶಾಸಕರು ವಿಧಾನ ಪರಿಷತ್ ಅವರು ಸಹ ಒದಗಿಸ್ಕೊಟ್ಟಿದ್ದಾರೆ. ಆಮೇಲೆ ಇನ್ನು ಮುಂದಿನ ದಿನಗಳಲ್ಲೂ ನಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಷ್ಟು ದಿನ ನೆನಗುದಿಗೆ ಬಿದ್ದಿದ್ದ ಈ ಗ್ರಾಮ ಪಂಚಾಯತಿ ಕಟ್ಟಡ ಈಗ ಪೂರ್ಣಗೊಂಡು ನಮಗೆ ಮುಂದಿನ ದಿನಗಳಲ್ಲಿ ಕೆಲಸ ನಿರ್ವಹಿಸೋದಕ್ಕೆ ಅನುವು ಮಾಡಿಕೊಟ್ಟಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಕಟ್ಟಡ ಉದ್ಘಾಟನೆ ಎಲ್ಲ ಕಾರ್ಯಕ್ರಮಗಳನ್ನು ಈಗ ಏನು ಹಾಲಿ ಗ್ರಾಮ ಪಂಚಾಯತಿ PDO ಅವರಾದಂಥ ಗಂಗಾಧರ್ ಕೆ ಅವ್ರಿಗೆ ಸಲ್ಲಬೇಕು ಅಂತ ಹೇಳ್ತಾ, ಮತ್ತು ಎಲ್ಲ ಈ ತಾಂತ್ರಿಕ ತೊಡಕುಗಳಿಗೆ ಎಲ್ಲ ಗ್ರಾಮಸ್ಥರು, ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಬರುವಂಥ 13 ಕಂದಾಯ ಗ್ರಾಮಗಳ ಎಲ್ಲ ಗ್ರಾಮಸ್ಥರುಗಳು ಸಹಕರಿಸಿದ್ದಾರೆ. ಅವ್ರಿಗೂ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತು. ಧನ್ಯವಾದ.